ಹಾಯ್ ನಮಸ್ಕಾರ, ವೆಲ್ಕಮ್ ಟು ಎಂಜೆ ಫ್ಯಾಮಿಲಿ. ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಬೇಕಿಲ್ಲ, ನೋಡಿದ ತಕ್ಷಣಕ್ಕೆ ಗೊತ್ತಾಗುತ್ತೆ. ಇದು ಮೆಣಸಿಕಾಯಿ ಬಜ್ಜಿ ಅಥವಾ ಮಿರ್ಚಿ ಬಜ್ಜಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ ಇಲ್ಲಿ ಬ್ಯಾಡಗಿ ಮೆಣಸಿಕಾಯಿನ ಯೂಸ್ ಮಾಡ್ಕೊಳ್ತಾ ಇರೋದ್ರಿಂದ ಮೆಣಸಿಕಾಯಿಗಳು ಕೂಡ ತುಂಬ ಖಾರ ಇರಲ್ಲ. ಅದರಿಂದ ಮೆಣಸಿಕಾಯಿ ಜೊತೆಗೇ ತಿಂದರೆ ಚಟ್ನಿ ಜೊತೆಗೆ, ಸಾಸ್ ಜೊತೆಗೆ, ಹಾಗೆಯೇ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ತುಂಬ ರುಚಿಯಾಗಿರುತ್ತೆ. ಇವಾಗ ಮೆಣಸಿಕಾಯಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಇವಾಗ 1.5 ಟೀ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನ್ನಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಹಸಿಮೆಣಸಿಕಾಯಿನ ಚಿಕ್ಕ ಚಿಕ್ಕದಾಗಿ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ಮತ್ತು ಅಜ್ವಾನನ ಒಂದು ಅರ್ಧ ಟೀ ಸ್ಪೂನ್ ತೊಗೊಂಡು ಕೈಯಲ್ಲೇ ಇದನ್ನು ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗೆಯೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಮತ್ತು ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಕ್ಲೀನಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು. ಮತ್ತು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬ ಕ್ರಿಸ್ಪಿನೆಸ್ ಬರುತ್ತೆ. ಮೇಲ್ಗಡೆಗೆ ಫುಲ್ ಕ್ರಿಸ್ಪಿಯಾಗಿರುತ್ತೆ, ಹಾಗೆಯೇ ಒಳಗೆ ತುಂಬ ಸ್ಮೂತಾಗಿ ಬರುತ್ತೆ ಬಜ್ಜಿಗಳು. ಅದರಿಂದ ಅಕ್ಕಿ ಹಿಟ್ಟನ್ನು ಅವಾಯ್ಡ್ ಮಾಡಬೇಡಿ. ಅಕ್ಕಿ ಹಿಟ್ಟು ಹಾಕಿ ಹಾಗೆ ಇವಾಗ ಚೆನ್ನಾಗಿ ಕಾದಿರುವಂಥ ಎಣ್ಣೆನ ಒಂದು 2 ಟೀ ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಒಂದು ಸ್ವಲ್ಪ ಹದ ಚೆನ್ನಾಗಿ ಬರುತ್ತೆ. ಮುಂಚೆನೇ ಹೇಳ್ದಂಗೆ ಕ್ರಿಸ್ಪಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾವು ಅಕ್ಕಿ ಹಿಟ್ಟು ಈ ಥರ ಎಣ್ಣೆ ಕಾಯಿಸಿ ಹಾಕ್ಕೊಳ್ಳೋದ್ರಿಂದ ಇದಕ್ಕೆ ಸೋಡಾ ಹಾಕ್ಕೊಳ್ಳೋ ಅವಶ್ಯಕತೆಯೂ ಇರಲ್ಲ. ಅದರಿಂದ ಈ ಥರ ಎಣ್ಣೆ ಮತ್ತು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋದ್ರಿಂದ ನಾವು ಸೋಡಾ ಹಾಕದೇ ತುಂಬ ಗರ್ಗರಿಯಾಗಿ ಕ್ರಿಸ್ಪಿಯಾಗಿರೋಂಥ ಬಜ್ಜಿಗಳನ್ನು ರೆಡಿ ಮಾಡ್ಕೋಬೋದು. ಇವಾಗ ನೋಡಿ, ನಾವು ಇಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳುವಾಗ ಆದಷ್ಟು ಗಟ್ಟಿಯಾಗಿ ಇಟ್ಕೋಬೇಕು. ಇಡ್ಲಿ ಹಿಟ್ಟು ಹೇಗೆ ಗಟ್ಟಿಗಿರುತ್ತೋ ಆ ಥರ ಇಡ್ಲಿ ಹಿಟ್ಟಿನ ಹದದಲ್ಲಿ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಆವಾಗೇನಾಗುತ್ತೆ, ಮೆಣಸಿಕಾಯಿನ ಅದ್ದಿದಾಗ ಅದಕ್ಕೆ ಚೆನ್ನಾಗಿ ಅಪ್ಲೈ ಆಗುತ್ತೆ. ಮತ್ತು ಚೆನ್ನಾಗಿ ಈ ಥರ ಬೀಟ್ ಮಾಡಿ ಕಲಿಸ್ಕೊಳ್ಳೋದ್ರಿಂದ ಬಜ್ಜಿಗಳು ಕೂಡ ತುಂಬ ಚೆನ್ನಾಗಿ ಸ್ಮೂತಾಗಿ, ಒಳಗೂ ಕೂಡ ಅಷ್ಟೇ ಫ್ಲಫಿಯಾಗಿ ಬರುತ್ತೆ. ಇವಾಗ ನೋಡಿ, ಚೆನ್ನಾಗಿ ಗಂಟುಗಳಿಲ್ದಿರೋ ಹಾಗೆ ಆದಷ್ಟು ಕೈಯಲ್ಲೇ ಕಲಿಸ್ಕೊಳ್ಳಿ. ನಾವು ಅಡುಗೆ ಮಾಡುವಾಗ ಎಷ್ಟು ಕೈಯಿಂದ ಯೂಸ್ ಮಾಡ್ಕೊಂಡು ಅಡುಗೆ ಮಾಡ್ತೀವೋ ಅಡುಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಹಿರಿಯರು ಹೇಳೋರು. ಆದ್ದರಿಂದ ಆದಷ್ಟು ಸ್ಪೂನ್ಗಳನ್ನು, ಸ್ಪ್ಯಾಚುಲಗಳನ್ನು ಯೂಸ್ ಮಾಡೋದಕ್ಕಿಂತ ಈ ಥರ ಕೈಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿ ಕೂಡ ಜಾಸ್ತಿ ಇರುತ್ತೆ. ಮತ್ತು ಹಾಗೆಯೇ ಹದವಾಗೂ ಕೂಡ ಅಡುಗೆ ಚೆನ್ನಾಗಿ ಬರುತ್ತೆ. ಅದರಿಂದ ಇವಾಗ ನೋಡಿ, ಹಿಟ್ಟು ಕೂಡ ರೆಡಿಯಾಗಿದೆ. ಈ ಹದದಲ್ಲಿದ್ದರೆ ಸಾಕು. ಇವಾಗ ಸ್ವಲ್ಪ ಇಡ್ಲಿ ಹಿಟ್ಟಿನ ಹದಕ್ಕೆ ನಾನು ಕಲಿಸ್ಕೊಂಡಾಗಿದೆ. ಈಗ ಒಂದೊಂದೇ ಮೆಣಸಿಕಾಯಿಗಳನ್ನು ತೊಗೊಂಡು ಇವನ್ನೆಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಮಧ್ಯದಲ್ಲಿ ಸ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಮೆಣಸಿಕಾಯಿ ಸ್ವಲ್ಪ ದಪ್ಪ ಇದ್ದರೆ ಅದರಲ್ಲಿರುವಂಥ ಬೀಜಗಳನ್ನು ಉದುರಿಸ್ಕೊಂಬಿಡಿ. ಯಾಕಂದರೆ ತಿನ್ನೋವಾಗ ಬೀಜಗಳು ಸಿಕ್ಕುತ್ತೆ. ಅದರಿಂದ ಇದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿರೋದ್ರಿಂದ ನಂಗೆ ಬೀಜ ತೆಕ್ಕೊಳ್ಳೋಕ್ಕಾಗಿಲ್ಲ. ಅದಕ್ಕೆ ನಾನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಫಿಲ್ಲಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ 1.5 ಟೀ ಸ್ಪೂನ್ನಷ್ಟು ಜೀರಿಗೆ ಪುಡಿ, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಪ್ಲೇನಾಗಿ ಬಜ್ಜಿಗಳನ್ನು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸ್ವಲ್ಪ ಜೀರಿಗೆ ಪುಡಿನ ಫಿಲ್ ಮಾಡಿಕೊಂಡು, ಉಪ್ಪನ್ನು ಫಿಲ್ ಮಾಡಿಕೊಂಡು ಬಜ್ಜಿಗಳನ್ನು ಮಾಡಿಕೊಂಡ್ರೆ ಮೆಣಸಿಕಾಯಿ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಯಾಕಂದರೆ ಇದು ಬ್ಯಾಡಗಿ ಮೆಣಸಿಕಾಯಿ ಆಗಿರೋದ್ರಿಂದ ನಾವು ಇದನ್ನು ಬಜ್ಜಿ ಒಟ್ಟಿಗೆ ತಿನ್ಕೊಳ್ಳೋದ್ರಿಂದ ಈ ಥರ ಜೀರಿಗೆ ಪುಡಿ ಮತ್ತು ಉಪ್ಪನ್ನು ಹಾಕೋದ್ರಿಂದ ಟೇಸ್ಟು ಕೂಡ ತುಂಬ ಎನ್ಹ್ಯಾನ್ಸ್ ಆಗುತ್ತೆ. ಅದಕ್ಕೋಸ್ಕರನೇ ನಿಮಗೆ ಮುಂದೆ ಟಿಪ್ ಬೇಡ ಅಂತಂದರೆ ಕಟ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಹೀಗೆ ಕೂಡ ಯೂಸ್ ಮಾಡ್ಬೋದು. ಯಾಕಂದ್ರೆ ಮುಂದೆ ಟಿಪ್ಪು ತೆಗೆಯೋದು ಯಾಕೆ ಅಂತಂದರೆ ಸ್ವಲ್ಪ ಖಾರ ಬಂದಿರುತ್ತೆ, ಅದಕ್ಕೋಸ್ಕರನೇ. ಈಗ ನೋಡಿ, ಎಲ್ಲದಕ್ಕೂ ಫಿಲ್ ಮಾಡಿ ರೆಡಿಯಾಗಿದೆ. ಇವಾಗ ಹಿಟ್ಟನ್ನು ಕಲಿಸ್ಕೊಂಡಿರೋದನ್ನು ರೆಡಿ ಮಾಡಿಕೊಂಡು ತಗೊಂಡ್ರೆ ಆಯಿತು. ಸ್ವಲ್ಪ ಅದು ಕೂಡ 1-2 ನಿಮಿಷ ನೆಂದಾಗಿದೆ. ಇವಾಗ ಕಾದಿರೋ ಎಣ್ಣೆಗೆ ಈ ಥರ ನಾವು ಒಂದೊಂದನ್ನೇ ಡಿಪ್ ಮಾಡಿ ಹಾಕ್ತಾ ಹೋಗಬೇಕು. ನಿಮಗೆ ಮೆಣಸಿಕಾಯಿ ಕಾಣಿಸ್ಕೊಳ್ಬೇಕು ಅಂತಂದರೆ ಸ್ವಲ್ಪ ಸವರ್ಬಿಟ್ಟು ಆಮೇಲೆ ಎಣ್ಣೆಗೆ ಬಿಡಿ. ಇಲ್ಲ ಅಂತಂದರೆ ಹಾಗೆ ಉಂಡೆ ಥರನೇ ಬಜ್ಜಿಗಳು ಬರಲಿ ಅಂತಂದರೆ ಫುಲ್ಲು ಡಿಪ್ ಮಾಡಿಬಿಟ್ಟು ಹಾಗೆ ಎಣ್ಣೆಗೆ ಬಿಟ್ಬಿಡಿ. ನಾನು 2 ಥರದ್ದು ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಮೆಣಸಿಕಾಯಿ ಕಾಣಿಸ್ತು ಅಂತಂದರೆ ಅದನ್ನು ತೆಗೆದುಬಿಡ್ತಾರೆ. ಅದಕ್ಕೋಸ್ಕರ ಅದರೊಳಗೆ ಇತ್ತು ಅಂತಂದರೆ ಫಿಲ್ಲಿಂಗ್ ಜಾಸ್ತಿ ಇದ್ದಾಗ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ಮೆಣಸಿಕಾಯಿ ಬಜ್ಜಿಗಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಯಾವಾಗ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬರುತ್ತೋ ಆವಾಗಲೇ ಮೆಣಸಿಕಾಯಿಗಳನ್ನು ಎತ್ಕೊಂಬಿಡಿ. ಯಾಕಂದರೆ ಆ ಬಿಸಿನಲ್ಲೇ ಮತ್ತೆ ನೋಡಿ ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ ಕಲರು. ಅದರಿಂದ ಆದಷ್ಟು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಬಂದಾಗ ಎತ್ಕೊಂಬಿಟ್ರೆ ಸಾಕು. ಬಿಸಿ ಬಿಸಿಯಾಗಿರುವಂಥ ಬಜ್ಜಿಗಳು ಟೀ ಮತ್ತು ಸ್ನ್ಯಾಕ್ಸ್ ಟೈಮಲ್ಲಿ ಒಳ್ಳೆ ರುಚಿಯನ್ನು ಕೊಡುತ್ತೆ. ಇವತ್ತು ಮಾಡಿರೋಂಥ ಮೆಣಸಿಕಾಯಿ ಬಜ್ಜಿ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.